ತಾಲೂಕಿನ ಪ್ರತಿಷ್ಠಿತ ಸಹಕಾರ ಸಂಸ್ಥೆಯಾದ ವ್ಯವಸಾಯೋತ್ಪನ್ನ ಸೇವಾ ಸಹಕಾರ ಮಾರಾಟ ಮಂಡಳಿ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಜಯ ಗಳಿಸಿದ್ದು, ದಶಕಗಳಿಂದ ಅಬಾಧಿತವಾಗಿದ್ದ ಕಾಂಗ್ರೆಸ್ ಭದ್ರಕೋಟೆಯಿಂದ ಛಿದ್ರಗೊಳಿಸಿದ್ದಾರೆ. 3 ವರ್ಷಗಳ ಆಡಳಿತ ಮಂಡಳಿ ಅವಧಿಗೆ ನಡೆದ ಈ ಚುನಾವಣೆಯು ತೀವ್ರ ಕುತೂಹಲ ಕೆರಳಿಸಿತು. ಒಟ್ಟು 14 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟದ ಅಭ್ಯರ್ಥಿಗಳು ಎಲ್ಲ ಸ್ಥಾನಗಳನ್ನು ಸ್ಪರ್ಧಿಸಿದ್ದರು. ಅಂತಿಮವಾಗಿ 10 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಸಂಘದ ಆಡಳಿತ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಫಲಿತಾಂಶವು ತಾಲೂಕು ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಗೆ ಸಾಕ್ಷಿಯಾಗಿದೆ. ವಿಜೇತ ಅಭ್ಯರ್ಥಿಗಳ ವಿವರ. ಚುನಾವಣಾ ಫಲಿತಾಂಶವನ್ನು ಚುನಾವಣಾ ಅಧಿಕಾರಿ ಪ್ರೇಮ್ ಕುಮಾರ್ ಘೋಷಿಸಿದ್ದು, ವಿವಿಧ ಕ್ಷೇತ್ರಗಳಿಂದ ಆಯ್ಕೆಯಾದವರ ವಿವರ ಈ ಕೆಳಗಿನಂತಿದೆ. ಸಾಮಾನ್ಯ ಕ್ಷೇತ್ರ ಕೆಜಿ ಆನಂದ್ ರೆಡ್ಡಿ, ಆದಿನಾರಾಯಣಪ್ಪ ಹಾಗೂ ಗಂಗಾರೆಡ್ಡಿ ಎನ್. ಪರಿಶಿಷ್ಟ ಜಾತಿ ನಾರಾಯಣಸ್ವಾಮಿ ಕೆಎ, ಪರಿಶಿಷ್ಟ ಪಂಗಡ ನರಸಿಂಹಪ್ಪ, ಪ್ರವರ್ಗ ಎ. ಮನೋಜ್ ಕುಮಾರ್, ಪ್ರವರ್ಗ ಬಿ. ವೆಂಕಟರೆಡ್ಡಿ, ಮಹಿಳಾ ಮೀಸಲು ಭಾಗ್ಯಮ್ಮ ಹಾಗೂ ಸುಜಾತ, ಸಹಕಾರ ಸಂಘಗಳ ಪ್ರತಿನಿಧಿಗಳು ವೇಣುಗೋಪಾಲ, ಮಹದೇವಪ್ಪ, ವೆಂಕಟನರಸಪ್ಪ, ಶಿವಣ್ಣ ಹಾಗೂ ಶ್ರೀರಾಮಪ್ಪ. ಈ ಗೆಲುವಿನೊಂದಿಗೆ ಎನ್ಡಿಎ ಪಾಳ್ಯದಲ್ಲಿ ಸಂಭ್ರಮ ಮನೆ ಮಾಡಿದ್ದು, ನೂತನ ಆಡಳಿತ ಮಂಡಳಿ ರಚನೆಗೆ ಹಾದಿ ಸುಗಮವಾಗಿದೆ. ಪ್ರತಿಯೊಂದು ಎಲೆಕ್ಷನ್ ಇದೇ ತರವಾಗಿ ಮಾಡ್ತೀವಿ. ಮಾಡಿಲ್ಲ, ನಮ್ಮ ನಾಯಕರು ಇದ್ದಾರೆ, ಹಿರಿಯರು ಇದ್ದಾರೆ. ನಾವೆಲ್ಲ ಸೇರ್ಕೊಂಡು ಕಾನ್ಪರೇಟ್ ಅನ್ನ ಮತ್ತೆ ಇಲ್ಲಿರುವಂತಹ ಮುಖಂಡರು ಕೇಶವ ರೆಡ್ಡನ್ನ, ಸುಧಾಕರನ್ನ ಅವ್ರ ನಾಯಕತ್ವದಲ್ಲಿ ನಡೆಸ್ತೀವಿ. ಎಲ್ಲ ಪ್ರತಿಯೊಂದು ಎಲೆಕ್ಷನ್ ಇದೇ ತರ ಅವ್ರ ನಾಯಕತ್ವದಲ್ಲಿ ನಡೆಸ್ತೀವಿ. ಯಾಕಂದ್ರೆ ಮೆಗಾ ಡೈರಿಗೆ ಕಷ್ಟ ಆಗಲ್ಲ, ನೋಡಿದ್ರೆ ಗೊತ್ತಾಗ್ತದಲ್ಲ ನಿಮ್ಗೆ ಏನ್ ಕಷ್ಟ ಆಗ್ತದೆ, ಏನ್ ನಡೀತಾ ಇದೆ ಅಂತ. ಇವಾಗಲೇ ತಮ್ಗೆಲ್ಲರಿಗೂ ಅರಿವಿದೆ, ಏನು ಯಾವ ತರ ನಮ್ಮ ಮುಖಂಡರೆಲ್ಲ ಯಾವ ತರ ಒಟ್ಟುಗೂಡಿಸಿ ಕೆಲಸ ಮಾಡಿದ್ರು ಅಂತ ಗೊತ್ತಾಗ್ತದಲ್ಲ. ವ್ಯವಸಾಯೋತ್ಪನ್ನ ಸಹಕಾರ ಸಂಘ ನಿಯಮಿತ 1967ರಲ್ಲಿ ಪ್ರಾರಂಭವಾಗಿದ್ದು, ಅಂದಿನಿಂದ ಇಂದುವರೆಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳೇ ಗೆದ್ದುಕೊಂಡು ಬಂದಿರ್ತಾರೆ. ಇವತ್ತು ಹೊಸದಾಗಿ ಎನ್ಡಿ ಅಂದರೆ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತ 14 ಜನ ಅಭ್ಯರ್ಥಿಗಳಲ್ಲಿ 10 ಜನ ಆಯ್ಕೆಯಾಗಿರೋದು ಅಭೂತಪೂರ್ವ ಗೆಲುವನ್ನು ಸದಸ್ಯರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ನೂತನವಾಗಿ ಆಯ್ಕೆಯಾಗಿರುವಂಥ ಸದಸ್ಯರಲ್ಲಿ ಮನವಿ ಮಾಡೋದೇನೆಂದರೆ, ನಿಮ್ಮ ಆಡಳಿತ ಶುಭಕರವಾಗಿರಲಿ, ಪ್ರತಿಯೊಬ್ಬ ರೈತನಿಗೂ ಸಹಾಯ ನಿಮ್ಮಿಂದ ಸಿಗಲಿ, ಸರ್ವತೋಮುಖ ಅಭಿವೃದ್ಧಿ ಈ ಗುಡಿಬಂಡೆ ತಾಲೂಕು ಆಗಲಿ ಅಂತ ಶುಭ ಹಾರೈಸಿ ನಾನು ಮಾತನಾಡ್ತೇನೆ. ಗುಡಿಬಂಡೆ ತಾಲೂಕು ನಲ್ಲಿ ನಡೆದಿರುವಂತಹ ಟಿಎಪಿಎಂಸಿ ಚುನಾವಣೆಯಲ್ಲಿ ಒಟ್ಟು 14 ಸ್ಥಾನಗಳಿದ್ದು, ನಮ್ಮದೇ ಎನ್ಡಿಎ ಪರವಾಗಿ 10 ಸ್ಥಾನಗಳನ್ನು ಗೆಲ್ಲಿಸಿರುವಂತಹ ನಮ್ಮ ಗುಡಿಬಂಡೆ ತಾಲೂಕಿನ ಸಮಸ್ತ ಎನ್ಡಿಎ ಮುಖಂಡರು, ಅಂದರೆ ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಸೇರಿ ನಮಗೆ ಒಂದು ಸಂತೋಷದ ಸುದ್ದಿಯನ್ನು ಹಾಗೂ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾದಂತಹ ಕೆ. ಸುಧಾಕರನ್ ಅವರ ಆಶೀರ್ವಾದದೊಂದಿಗೆ, ಸನ್ಮಾನ್ಯ ಕೇಶವರೆಡ್ಡಿ ಅವರ ಆಶೀರ್ವಾದದೊಂದಿಗೆ, ಮತ್ತೆ ನಮ್ಮ ಹಿರಿಯರಾದಂತಹ ಈ ಭಾಗದ ನಮ್ಮ ಮುಖಂಡರು ಆದಂತಹ ಮತ್ತೆ ನಮ್ಮ ಅಣ್ಣನವರಾದಂತಹ ಕ್ವಾನಪರೆಡ್ಡಿ ಅವರ ಆಶೀರ್ವಾದದೊಂದಿಗೆ ಈ ಭಾಗದ ಮುಖಂಡರು ಎಲ್ಲ ಸೇರಿ ಇಷ್ಟೊಂದು ಜೈಬೇರಿಯನ್ನು ಮೊಟ್ಟ ಮೊದಲನೇದಾಗಿ ಜೈಬೇರಿಯನ್ನು ಬಾರಿಸಿರುವುದೊಂದು, ಅದರ ಜೊತೆಗೆ 1967ರಲ್ಲಿ ಸ್ಥಾಪನೆಯಾಗಿದ್ದು, ಇದೇ ಮೊಟ್ಟ ಮೊದಲನೇದಾಗಿ ನಮ್ಮ ಟಿಎಪಿಎಂಸಿ ಆಡಳಿತ ಮಂಡಳಿಯು ನಮ್ಮ ಎನ್ಡಿಎ ಪರವಾಗಿ ಆಗಿದೆ. ಇದಕ್ಕಂತೂ ತುಂಬಾ ಸಂತೋಷವಾಗಿದೆ. ಇದರ ಜೊತೆಗೆ ಗುಡಿಬಂಡೆದಲ್ಲಿ ಇರತಕ್ಕಂತಹ ನಮ್ಮ ಮುಖಂಡರು ಎಲ್ಲ ಸೇರಿ ಟಿಎಪಿಎಂಸಿ 1, PLD ಬ್ಯಾಂಕ್ 1, DCC ಬ್ಯಾಂಕು ಎಲ್ಲ ಏನು ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಏನಿದೆಯೋ, ಮತ್ತೆ DCC ಬ್ಯಾಂಕ್ ಸೊಸೈಟಿ 5 ಎಲ್ಲ ಸೇರಿ ಮೊಟ್ಟ ಮೊದಲನೇದಾಗಿ ಪ್ರಬಲವಾಗಿ ನಮ್ಮ ಮುಖಂಡರೆಲ್ಲ ಸೇರಿಸಿ ಗೆಲುವನ್ನು ಸಾಧಿಸಿರುತ್ತಾರೆ. ಅದಕ್ಕೋಸ್ಕರ ಅವರಿಗೆಲ್ಲರಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ, ನಮ್ಮ ಮುಖಂಡರ ಪರವಾಗಿ ಎಲ್ಲರಿಗೂ. ಇದೇ ಮುಂಬರುವ
ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಬಹುದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತದೆ, MLA ವಿಧಾನಸಭಾ ಎಲೆಕ್ಷನ್ ಬರ್ತದೆ. ಎಲ್ಲ ಎಲೆಕ್ಷನ್ ಅಲ್ಲೂ ನಮ್ಮ ಒಟ್ಟಾಗಿ ನಮ್ಮ ಮುಖಂಡರು ಸೇರಿ ಇದೇ ಪರವಾಗಿ ಕೆಲಸ ಮಾಡಿ, ಇದು ಮುನ್ಸೂಚನೆ ಅಷ್ಟೇ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ದುರಾಡಳಿತದಿಂದ, ನಮ್ಮ ಶಾಸಕರ ಈ ಭಾಗದ ದೌರ್ಜನ್ಯದಿಂದ ಇದು ಅವ್ರಿಗೆ ಒಂದು ಪಾಠ ಅಂತ ಹೇಳ್ಬಹುದು. ಯಾಕಂದ್ರೆ ಅವರ ದುರಾಡಳಿತ, ದೌರ್ಜನ್ಯ ಇಷ್ಟರ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ 14 ಸ್ಥಾನಗಳಿತ್ತು, 10 ಸ್ಥಾನಗಳು NDA ಪರವಾಗಿ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಶಾಸಕರಿದ್ದಾರೆ, 3 ಬಾರಿ ಅವರ ದೌರ್ಜನ್ಯಕ್ಕೆ ಒಳಗಾಗಿ ಎಲ್ಲ ಜನ ಬೇಸತ್ತಿದ್ದಾರೆ. ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಇದಕ್ಕೆ ನಮಗೆಲ್ಲ ನಮ್ಮ ಮುಖಂಡರಲ್ಲಿ ಮನವಿ ಏನಂತಂದ್ರೆ, ಇಷ್ಟು ಸಂತೋಷವಾಗಿ ಇಷ್ಟು ಹೊತ್ತಾದರೂ ಕಾದುಕೊಂಡು ಎಲ್ಲರೂ ಗೆಲ್ಲಿಸಿದ್ದಾರೆ ಅಂದ್ರೆ ಅಷ್ಟು ಈಸಿ ಇಲ್ಲ. ಅದಕ್ಕೋಸ್ಕರ ನಮ್ಮ ನಾಯಕರು ಇದ್ದಾರೆ ನಮ್ಮ ಹಿಂದ್ಗಡೆ. ಸುಧಾಕರನ್ ಅವರು ಇದ್ದಿದ್ರೆ ಅವರು ಬರಬಹುದಾಗಿತ್ತು. ಕಾರಣಾಂತರದಿಂದ ಅವರು ಡೆಲ್ಲಿಯಲ್ಲಿದ್ದಾರೆ, ಮತ್ತೆ ಅವರ ಅಪ್ಪ ಅವರು ಬೆಂಗಳೂರಲ್ಲಿದ್ದಾರೆ. ಮುಂದೆ ನಮ್ಮ ಜೊತೆಗೆ ಅವರು ಇದ್ದಾರೆ. ಅವರ ಆಶೀರ್ವಾದದಿಂದ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಈ ಸಮಯದಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ.